Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 5.2ರಲ್ಲಿ 12ನೇ ಪ್ರಶ್ನೆಯನ್ನು ಬಿಡಿಸೋಣ. ಏನಿದೆ ನೋಡ್ರಿ ಪ್ರಶ್ನೆ. ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ತಾರೆ. ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅಂತ ಒಂದೇ ಆಗಿದೆ ಅಂತ ಹೇಳಿದ್ದಾರೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ ಏನಾಗೈತಿ, 100 ಪದಗಳ ನಡುವಿನ ವ್ಯತ್ಯಾಸ 100 ಆಗೈತಂತ. ಆದ್ರೆ 1000ನೇ ಪದಗಳ ನಡುವಿನ ವ್ಯತ್ಯಾಸ ಏನಾಗುತ್ತಾ ಅನ್ನೋದನ್ನ ಕಂಡುಹಿಡಿಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ ಇದನ್ನ? ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಮೂಲಕ ನೋಡೋಣ. ಏನಿದೆ ಸೂತ್ರ? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಐತಿ. ಹೌದಾ? ಇವಾಗ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, 100ನೇ ಪದ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನಾಯ್ತಿಲ್ಲೇ, ಎ 100 ಇಸ್ ಈಕ್ವಲ್ ಟು ಎ ಪ್ಲಸ್ 100 ಅಂದರೆ ಎನ್ ಅಂದ್ರೇನು 100 ಮೈನಸ್ 1 ಇಂಟು ಡಿ. ಹೌದಾ? ಇಲ್ಲಿ ಎ 100 ಇಸ್ ಈಕ್ವಲ್ ಟು ಎ ಅಂದರೆ ಹಾಗೆ ಇಟ್ಕೋತೀನಿ, ಪ್ಲಸ್ 100 1 ಕಳೆದ್ರೆ ಎಷ್ಟು, 99 ಡಿ. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ, 1000ನೇ ಪದಗಳ ಅಂತ ಹೇಳಿದ್ದಾರೆ. ಅಂದರೆ ಎ 1000 ಇಸ್ ಈಕ್ವಲ್ ಟು ಎ ಪ್ಲಸ್ 1000 ಮೈನಸ್ 1 ಇಂಟು ಡಿ. ಎ ಪ್ಲಸ್ 1000ದಾಗ 1 ಕಳೆದ್ರೆ ಎಷ್ಟು, 999 ಡಿ. ಇದು 1ನೇ ಸಮಾಂತರ ಶ್ರೇಣಿದು. ಇದು ಏನು, 1ನೇ ಸಮಾಂತರ ಶ್ರೇಣಿದು. ಅವಾಗ ಏನಾಗುತ್ತಿದೆ, A1 ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ, ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಕೊಟ್ಟಾರೆ. ಇದು 1ನೇ ಸಮಾಂತರ ಶ್ರೇಣಿ. ನೆಕ್ಸ್ಟ್ 2ನೇ ಸಮಾಂತರ ಶ್ರೇಣಿ ಇದು ಏನಾಗುತ್ತಾ ನೋಡಿರಿ. 2ನೇ ಸಮಾಂತರ ಶ್ರೇಣಿ ಏನಾಗುತ್ತಾ, ಎ 100 ಇಸ್ ಈಕ್ವಲ್ ಟು ಎ 2 ಪ್ಲಸ್ 100 ಮೈನಸ್ 1 ಇಂಟು ಡಿ. ಎ 2 ಪ್ಲಸ್ 100 1 ಕಳೆದ್ರೆ ಎಷ್ಟು, 99 ಡಿ. ಅದೇ ರೀತಿ ಎ 1000 ಇಸ್ ಈಕ್ವಲ್ ಟು ಎ 2 ಪ್ಲಸ್ 1000 ಮೈನಸ್ 1 ಇಂಟು ಡಿ. ಈ 1000ದಾಗ 1 ಕಳೆದ್ರೆ ಎಷ್ಟು, 999 ಡಿ. ಈಗ ನಾವು ಏನು ಮಾಡಿದ್ವಿ, ಎರಡು ಸಮಾಂತರ ಶ್ರೇಣಿನ ಕನ್ಸಿಡರ್ ಮಾಡಿದ್ವಿ. ಇವುಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಏನು ಬರಿತೀನಿ ನೋಡ್ರಿ ಇಲ್ಲಿ, ಅವುಗಳ ಸಾಮಾನ್ಯ ವ್ಯತ್ಯಾಸ, ಅವುಗಳ 100ನೇ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗೈತೆ ಅಂತ ಹೇಳಿದಾರೆ ಅವರು, 100 ಆಗಿದೆ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ 100 ಆಗಿದೆ. ಅಂದರೆ ಆದ್ದರಿಂದ A1 ಪ್ಲಸ್ 99 ಡಿ ಮೈನಸ್ A2 ಪ್ಲಸ್ 99 ಡಿ ಈಸ್ ಈಕ್ವಲ್ ಟು 100. ಅಂದರೆ ಇಲ್ಲಿ ಏನು ಮಾಡ್ತೀನಿ ಅಂದರೆ, ಈ 2ನೇ ಸಮಾಂತರ ಶ್ರೇಣಿ ಒಳಗೆ 1ನೇ ಸಮಾಂತರ ಶ್ರೇಣಿಯನ್ನು ಕಳಿತೀನಿ. ಅವು ಎರಡರ ವ್ಯತ್ಯಾಸ ಏನಾಗೈತಿ, 100 ಆಗೈತಿ. ಹೌದಾ? ಎರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗೈತಿ, ಒಂದೇ ಆಗಿದೆ ಅಂತ ಹೇಳ್ಯಾರ. ಅಂದ್ರೇನು, ಈ ಅಂದರೆ 100ನೇ ಪದಗಳ ನಡುವಿನ ವ್ಯತ್ಯಾಸ ಎರಡರದ್ದು ಏನಾಗೈತಿ, 100 ಆಗೈತಿ. ಇವಾಗ ಇಲ್ಲಿ ನೋಡ್ರಿ, A1 ಪ್ಲಸ್ 99 ಡಿ ಮೈನಸ್ A2 ಮೈನಸ್ ಇಂಟು ಪ್ಲಸ್ ಮೈನಸ್ 99 ಡಿ ಈಸ್ ಈಕ್ವಲ್ ಟು 100. ಪ್ಲಸ್ 99 ಡಿ ಮೈನಸ್ 99 ಡಿ ಕ್ಯಾನ್ಸಲ್ ಆಯಿತು. A1 ಮೈನಸ್ A2 ಈಸ್ ಈಕ್ವಲ್ ಟು 100. ಇದಕ್ಕೇನೇನ್ರಿ, ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಇಷ್ಟೊತ್ತನ ಇಲ್ಲಿ ಏನು ಮಾಡಿದ್ವಿ, ಇವುಗಳ 100ನೇ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದ್ವಿ. ಹೌದಾ? ಇವಾಗ ಏನು ಮಾಡೋಣ, 1000ನೇ ಪದದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಈ ಸಮಾಂತರ ಶ್ರೇಣಿಯ ಅಥವಾ ಈ ಶ್ರೇಣಿಯ ಅಂತನಾದರೂ ಬರೀರಿ. ಈ ಸಮಾಂತರ ಶ್ರೇಣಿಯ 1000ನೇ ಪದಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ
ಏನಾಗುತ್ತೆ ನೋಡ್ರಿ, ಎ ಪ್ಲಸ್ A1 ಪ್ಲಸ್ 999 ಡಿ ಮೈನಸ್ A2 ಪ್ಲಸ್ 999 ಡಿ ಈಸ್ ಈಕ್ವಲ್ ಟು ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಹೌದಾ? ಅದನ್ನು ಏನಂತ ಬರ್ಕೋತೀನಿ ಅಂದರೆ A1 ಮೈನಸ್ A2. ಇದು A1, ಇದು A2 ಅಂದರೆ ಮೊದಲೇ ಪದ, ಎರಡನೇ ಪದ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, A1 ಮೈನಸ್ A2 ಅಂದರೆ ಸಿಕ್ಕೈತಿ ನಿಮಗೆ 100 ಸಿಕ್ಕೈತಿ, ಹೌದಾ? ಈ ಸಮೀಕರಣ ಒಂದನ್ನು ಇಲ್ಲಿ ಪುಟ್ ಮಾಡಿರಿ. ಅವಾಗ ಏನಾಗುತ್ತೆ ನೋಡ್ರಿ, A1 ಪ್ಲಸ್ 999 ಡಿ ಮೈನಸ್ A2 ಪ್ಲಸ್ 999 ಡಿ ಈಸ್ ಈಕ್ವಲ್ ಟು 100. ಇದರಿಂದ ನಾವೇನು ಹೇಳ್ಬೋದು, ಈ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟಾಗೈತೆ ಅಂತ ಹೇಳ್ಬೋದು, 100 ಆಗೈತಿ ಅಂತ ಹೇಳ್ಬೋದು. ಆದ್ದರಿಂದ ಸಮಾಂತರ ಶ್ರೇಣಿಯ ಸಾವಿರನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟಾಗೈತ್ರಿ, 100 ಆಗಿದೆ. 100 ಆಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 13ನೇ ಪ್ರಶ್ನೆ ಏನಿದೆ ನೋಡ್ರಿ, 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಾ? 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತಾ ಅಂತ ಅನ್ನೋದನ್ನು ನಾವು ಈಗ ಸಾಲ್ವ್ ಮಾಡಬೇಕು. ಅದು ಹೇಗಂತ ನೋಡ್ರಿ, ಇಲ್ಲೇ ಫಸ್ಟ್ ನಮಗೇನು ಗೊತ್ತಿರಬೇಕಂದ್ರೆ 3 ಅಂಕಿಗಳು 7ರಿಂದ ಭಾಗೋಗುವ ಸಂಖ್ಯೆಯು 105ರಿಂದ ಪ್ರಾರಂಭವಾಗುತ್ತದೆ. ಹೇಗೆ ಅಂತ ನೋಡ್ರಿಲೆ, ಈ ಸಮಾಂತರ ಶ್ರೇಣಿಯ 105, 112, 119 ಅಪ್ ಟು ಸೋ ಆನ್ 994. ಇಲ್ಲಿ ಏನು ಹೇಳಿದ್ದಾರೆ, 3 ಅಂಕಿಗಳು ಅಂತ ಹೇಳಿದ್ದಾರೆ. 1, 2, 3 ಈ 3 ಅಂಕಿಗಳು ಏನಾಗಿದಾವೆ, 7ರಿಂದ ಭಾಗ ಹೋಗಬೇಕು. ಅಂತಹ ಅಂಕಿಗಳನ್ನು ನಾವು ಬರ್ಕೋಬೇಕು. 3 ಅಂಕಿಗಳು ಅಂದರೆ ಅವು 100ರಿಂದ ಸ್ಟಾರ್ಟ್ ಆಗುತ್ತಾ, ನೆಕ್ಸ್ಟ್ ಎಲ್ಲಿಗೆ ಎಂಡ್ ಆಗುತ್ತಾ, 1000 ಒಳಗೆ ಅಂದರೆ 999ಕ್ಕೆ ಎಂಡ್ ಆಗುತ್ತಾ. ಇದ್ರ ಮಿಡಲ್ ಎಷ್ಟು ಸಂಖ್ಯೆಗಳು ಬರ್ತಾವಲ್ಲ ಅವು 7ರಿಂದ ಭಾಗ ಹೋಗುವಂತಹ ಸಂಖ್ಯೆಗಳಾಗಿರಬೇಕು. ಅವನ್ನ ಮಾತ್ರ ಇಲ್ಲಿ ಬರಿಬೇಕು. ಯಾವುದು ಈ ಸಮಾಂತರ ಶ್ರೇಣಿಗಳು ಯಾವ್ಯಾವು? ಇವು 105, 112, 119 ಅಪ್ ಟು ಸೊ ಆನ್ 994. ಇಲ್ಲಿ ಎ ಈಸ್ ಈಕ್ವಲ್ ಟು ಎಷ್ಟು? 105. ಇಲ್ಲಿ ನಾವೇನು ಕಂಡುಹಿಡಬೇಕು, ಎಷ್ಟು ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಅವನ್ನ ಎಷ್ಟು ಸಂಖ್ಯೆಗಳು ಅಂತ ನೋಡೋಣ. ಎ ಅಂದರೆ 105, ಡಿ ಅಂದರೆ ಎಷ್ಟು? 112 ಮೈನಸ್ 105 ಎಷ್ಟಾಗುತ್ತಾ? 112 105 ಕಳೆದ್ರೆ 7. ಎನ್ ಈಸ್ ಈಕ್ವಲ್ ಟು ಎಷ್ಟು ಸಂಖ್ಯೆಗಳದಾವ ಅಂತ ಗೊತ್ತಿಲ್ಲ, ಅದನ್ನು ಕ್ವಶನ್ ಮಾರ್ಕು. ಈ ಎನ್ ಈಸ್ ಈಕ್ವಲ್ ಟು 994 ಅಂದರೆ ಕೊನೆ ಈ ಪದ ನಮಗೆ ಗೊತ್ತೈತಿ 994. ಇವಾಗ ನೋಡ್ರಿ, ಎ ಎನ್ ಅಂದರೆ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಳಸೋಣ. ಈಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಐತೆ. ಇಲ್ಲಿ ಎ ಎನ್ ಅಂದ್ರೇನು? 994 ಈಸ್ ಈಕ್ವಲ್ ಟು ಎ ಅಂದ್ರೇನು? 105 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು ನಾವು ಇವಾಗ. ಡಿ ಅಂದ್ರೇನು? 7. ಈ 994ನ ಹಾಗೆ ಇಟ್ಕೋತೀನಿ. 105 ಐತಲ್ಲ, ಇದನ್ನು LHS ಕಡೆ ಬೈದ್ರೆ ಏನಾಗುತ್ತಾ? -105 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7. ನೆಕ್ಸ್ಟ್ ಏನಾಗುತ್ತಾ? 994ರೊಳಗೆ 105 ಕಳೆದ್ರೆ ಎಷ್ಟು ಬರುತ್ತೆ? 889 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7.
889 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು n ಮೈನಸ್ 1. 7 ಒಂದಲೇ 7 1 ಉಳಿತು, 7 2 14, 4 ಉಳಿತು, 7 7 49, ಅಂದರೆ 127 ಇಸ್ ಈಕ್ವಲ್ ಟು n ಮೈನಸ್ 1. n ಇಸ್ ಈಕ್ವಲ್ ಟು 127 ಪ್ಲಸ್ 1. n ಇಸ್ ಈಕ್ವಲ್ ಟು ಎಷ್ಟಾಯ್ತು? 127ಕ್ಕೆ 1 ಕೂಡಿಸಿದ್ರೆ 128. ಒಟ್ಟು ಎಷ್ಟು ಅಂಕಿಗಳದಾವು? 128 ಅಂಕಿಗಳಿದ್ದಾವೆ. ಏನು ಕನ್ಕ್ಲೂಷನ್ ಬರಿತೀರಿಲ್ಲೇ? ಆದ್ದರಿಂದ 128 ಮೂರು ಅಂಕಿಗಳ ಸಂಖ್ಯೆಯು 7ರಿಂದ ಭಾಗವಾಗುತ್ತದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 14ನೇ ಪ್ರಶ್ನೆ ಏನಿದೆ ನೋಡ್ರಿ. 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 4ರಿಂದ ಗುಣಿಸುವಂಥ ಸಂಖ್ಯೆಗಳು, 4ರ ಗುಣಕಗಳು ಎಷ್ಟದಾವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ 10 ಮತ್ತು 250ರ ನಡು ಅಂತ ಹೇಳಿದ್ದಾರೆ. ಅಂದರೆ ಏನಾಗುತ್ತಾ? 10ರಿಂದ ಅಂದರೆ ಏನು? ಇದು 10 4ರಿಂದ ಭಾಗ ಹೋಗುತ್ತಾ? ಇಲ್ಲ. ಅಂದರೆ ಫಸ್ಟ್ ಏನಾಗುತ್ತಾ? 12ರಿಂದ ಭಾಗ ಹೋಗುತ್ತಾ? ಹೌದಾ? 12 ಸಂಖ್ಯೆ ಏನಾಗುತ್ತಾ? 4ರಿಂದ ಭಾಗ ಹೋಗುತ್ತಾ. ಫಸ್ಟ್ ಅಂದರೆ A1 ಮೊದಲೇ ಪದ ಏನು? 12, ಎರಡನೇ ಪದ ಏನಾಗುತ್ತಾ? 16, ಮೂರನೇ ಪದ 20, ಅಪ್ ಟು ಸೋ ಆನ್. ಎಷ್ಟು? ಲಾಸ್ಟ್ ಎಷ್ಟನೇ ಪದ ಅಂದರೆ 248. ಇದು ಏನಾಗುತ್ತೆ? 4ರಿಂದ ಭಾಗ ಹೋಗುತ್ತೆ. 750 ಒಳಗೆ ಅಂತ ಹೇಳಿದ್ದಾರೆ. 248. ಹಾಗಾದರೆ ಇಲ್ಲಿ ಎ ಬೆಲೆ ಎಷ್ಟು? ಮೊದಲೇ ಪದ ಏನು? 12. ಡಿ ಏನಾಗುತ್ತೆ? ಸಾಮಾನ್ಯ ವ್ಯತ್ಯಾಸ 16 ಒಳಗೆ 12. ಅಂದರೆ ಎರಡನೇ ಪದದೊಳಗೆ ಒಂದನೇ ಪದ ಕಳೆದಾಗ ಎಷ್ಟಾಯಿತು? 16 ಒಳಗೆ 12 ಕಳೆದ್ರೆ ಎಷ್ಟು? 4. ನೆಕ್ಸ್ಟ್ ಏನು ಮಾಡಬೇಕು? ಎನ್ ಅಂದರೆ ಎನ್ ಪದಗಳನ್ನು ಕಂಡುಹಿಡಿಬೇಕು. ಅಂದರೆ ಎಷ್ಟು ಸಂಖ್ಯೆಗಳದಾವು ಅನ್ನೋದು ಕಂಡುಹಿಡಬೇಕು. ನೆಕ್ಸ್ಟ್ ಏನು ಹೇಳಿದ್ದಾರೆ? ಎನ್ ಕೊಟ್ಟಿದ್ದಾರೆ. ಎಷ್ಟನೇ ಕೊನೆಯ ಪದ ಎಷ್ಟು? 248. ಈಗ ನಮಗೇನು ಗೊತ್ತು? ಎನ್ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಾ? ಅದನ್ನು ಹಚ್ಕೋರಿ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನಂದರೆ ಎಷ್ಟು? 248 ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟೈತಿ? 12 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಡಿ ಅಂದರೆ ಎಷ್ಟು? 4. 248 ಒಳಗೆ 12 ಕಳೆದ್ರೆ ಈ 12ನ ಏನು ಮಾಡ್ತೀನಿ? LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ? -12 ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಈಗ ಈ 248 ಒಳಗೆ 12ನ ಕಳೀರಿ. ಅವಾಗ ಎಷ್ಟಾಗುತ್ತಾ? 248 12 ಕಳೆದ್ರೆ 236 ಈಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಈ 236 ಡಿವೈಡೆಡ್ ಬೈ ಈ 4ನ ಏನು ಮಾಡ್ತೀನಿ? LHS ಕಡೆ ಹೋದ್ರೆ ಡಿವೈಡೆಡ್ ಆಗುತ್ತಾ? ಈಸ್ ಈಕ್ವಲ್ ಟು n ಮೈನಸ್ 1. 4 ಒಂದಲೇ 4, 4 5 20, ಎಷ್ಟು ಉಳಿತು? 3 ಉಳಿತು. 4 9 36, 59 ಈಸ್ ಈಕ್ವಲ್ ಟು n ಮೈನಸ್ 1. n ಈಸ್ ಈಕ್ವಲ್ ಟು ಏನಾಗುತ್ತೆ? n ಈಸ್ ಈಕ್ವಲ್ ಟು 59 ಪ್ಲಸ್ 1. ಈ ಮೈನಸ್ 1 ಏನು ಮಾಡ್ತೀನಿ? LHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತೆ? ಪ್ಲಸ್ 1. n ಈಸ್ ಈಕ್ವಲ್ ಟು ಎಷ್ಟಾಯ್ತು? 59 ಒಳಗೆ 1 ಕೂಡಿಸಿದ್ರೆ 60. ಹಾಗಾದ್ರೆ ಈ 10 ಮತ್ತು 250ರ ನಡುವೆ ಬರುವಂತಹ 4ರ ಗುಣಕಗಳ ಸಂಖ್ಯೆ ಎಷ್ಟು? 60. ಈ ಕನ್ಕ್ಲೂಷನ್ ಬರೀರಿ. ಆದ್ದರಿಂದ 10 ಮತ್ತು 250ರ ನಡುವೆ 60 4ರ ಗುಣಕಗಳು ಬರುತ್ತವೆ. 4ರ ಗುಣಕಗಳ ಸಂಖ್ಯೆ ಇವೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.